ನನ್ನ ಮಗುವೇ, ನೀನು ಧೈರ್ಯಶಾಲಿ ಮತ್ತು ತಾಳ್ಮೆಯ ಮಗಳು ಎಂದು ಕರೆಯುವ ಮೂಲಕ ನೀವು ಈಗಾಗಲೇ ಜೀವನದಲ್ಲಿ ಎದುರಿಸಿದ ಕಷ್ಟಗಳನ್ನು ಎಷ್ಟು ಸಮಚಿತ್ತದಿಂದ ನಿಭಾಯಿಸಿದ್ದೀರಾ ಎಂಬುದನ್ನು ನೆನಪಿಸುತ್ತೇನೆ. ನಿಮ್ಮ ಹೋರಾಟ ಮತ್ತು ಪ್ರಾಮಾಣಿಕತೆ ವ್ಯರ್ಥವಾಗಿಲ್ಲ. ಅದನ್ನು ಗಮನಿಸುವವರು ಕೂಡ ಇದ್ದಾರೆ. ನೀವು ಜೀವನದಲ್ಲಿ ನಂಬಿಕೆ ದ್ರೋಹ ಮತ್ತು ಭಾವನಾತ್ಮಕ ನೋವು ಸಹಜವಾಗಿ ಅನುಭವಿಸಿದ್ದೀರಾ. ಜನರು ನಿಮ್ಮನ್ನು ಕುಗ್ಗಿಸಲು ಪ್ರಯತ್ನಿಸಿರಬಹುದು, ಆದರೆ ನೀವು ಪ್ರತಿ ಬಾರಿಯೂ ಹಕ್ಕಿಯಂತೆ ಮರುಜನ್ಮ ಪಡೆದು ಹೆಚ್ಚು ಬಲಶಾಲಿಯಾಗಿ ಹೊರಬಂದಿದ್ದೀರಾ. ಇದು ನಿಮ್ಮ ಆಂತರಿಕ ಶಕ್ತಿಯನ್ನು ತೋರಿಸುತ್ತದೆ. ಯಾವುದೇ ಅಡೆತಡೆಗಳು ಎದುರಾದರೂ ಅವುಗಳನ್ನು ದಾಟಲು ಬೇಕಾದ 3 ಮುಖ್ಯ ಆಯುಧಗಳನ್ನು ಇಲ್ಲಿ ನಾನು ನಿನಗೆ ತಿಳಿಸುತ್ತೇನೆ. ಮೊದಲನೆಯದು ನಂಬಿಕೆ. ಒಳ್ಳೆಯದಾಗುತ್ತದೆ ಎಂಬ ಆಶಾವಾದವನ್ನು ಬೆಳೆಸಿಕೋ. ಎರಡನೆಯದಾಗಿ ತಾಳ್ಮೆ. ಕಷ್ಟದ ಸಮಯದಲ್ಲಿ ಕುಗ್ಗದೆ ಕಾಯುವ ಗುಣವನ್ನು ಬೆಳೆಸಿಕೋ. ಮೂರನೆಯದಾಗಿ ಆತ್ಮವಿಶ್ವಾಸ. ನನ್ನಿಂದ ಸಾಧ್ಯ ಎಂಬ ನಂಬಿಕೆ ನಿನ್ನಲ್ಲಿ ಬೆಳೆಸಿಕೋ. ಅದೃಶ್ಯ ಬೆಂಬಲ ಮತ್ತು ರಕ್ಷಣೆ ನಿಮ್ಮೊಂದಿಗೆ ಇರುತ್ತದೆ. ನಾನು ಯಾವಾಗಲೂ ನಿಮ್ಮೊಂದಿಗಿದ್ದೇನೆ ಎಂಬ ಮಾತು ಅತ್ಯಂತ ಆಪ್ತವಾದುದು. ನೀವು ಒಬ್ಬಂಟಿ ಎಂದು ಭಾವಿಸಿದಾಗ ಅಥವಾ ದಾರಿ ಕಾಣದಿದ್ದಾಗ ನಿಮ್ಮ ಒಳಗಿರುವ ಅಂತರಾತ್ಮ ಅಥವಾ ದೈವಿಕ ಶಕ್ತಿಯು ನಿಮಗೆ ದಾರಿದೀಪವಾಗುತ್ತದೆ. ನಿಮ್ಮ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ಅದು ಮುಂದಿನ ದಿನಗಳಲ್ಲಿ ಯಶಸ್ಸಿನ ಮೆಟ್ಟಿಲುಗಳಾಗಿ ಬದಲಾಗುತ್ತದೆ ಎಂಬ ಆಶ್ವಾಸನೆಯನ್ನು ನಾನು ನಿಮಗೆ ಕೊಡುತ್ತೇನೆ. ಕೊನೆಯಲ್ಲಿ ಪ್ರಕಾಶಮಾನವಾದ ದಿನಗಳು ನಿಮ್ಮ ಮನೆ ಬಾಗಿಲಲ್ಲೇ ಇವೆ ಎನ್ನುವ ಮೂಲಕ ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ ಎಂಬ ಭರವಸೆಯನ್ನು ನಾನು ನಿನಗೆ ಕೊಡುತ್ತೇನೆ. ನಿಮಗೆ ಸಮಾಧಾನ, ಧೈರ್ಯ, ಹೊಸ ಹುರುಪನ್ನು ನೀಡಲು ನಾನು ಸಿದ್ಧನಾಗಿದ್ದೇನೆ. ನೀವು ಜೀವನದ ಯುದ್ಧದಲ್ಲಿ ಒಂಟಿಯಲ್ಲ. ನಿಮ್ಮ ಬೆನ್ನ ಹಿಂದೆ ಒಂದು ದೊಡ್ಡ ಶಕ್ತಿಯಿದೆ ಮತ್ತು ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತದೆ ಎಂಬುದನ್ನು ನೀವು ನಂಬಬೇಕು. ಮಗು, ನೋವನ್ನು ಎಲ್ಲರ ಮುಂದೆ ಹೇಳಿಕೊಳ್ಳುವುದು ಬುದ್ಧಿವಂತಿಕೆಯಲ್ಲ. ಕೇಳಿಸಿಕೊಳ್ಳುವ ಪ್ರತಿಯೊಬ್ಬರೂ ಅದನ್ನು ಅರ್ಥಮಾಡಿಕೊಳ್ಳುವ ಅಥವಾ ಗುಣಪಡಿಸುವ ಶಕ್ತಿ ಇರುವುದಿಲ್ಲ. ಕೆಲವರು ಸಹಾನುಭೂತಿಯಂತೆ ತೋರಿದರೂ ನಟಿಸಿದರೂ ಆ ಮೂಲಕ ನಿಮ್ಮ ದೌರ್ಬಲ್ಯಗಳನ್ನು ಅರಿತುಕೊಂಡು ಮುಂದೆ ಎಂದಾದರೂ ಅದನ್ನು ನಿಮ್ಮ ವಿರುದ್ಧವೇ ನಿಮ್ಮ ಮೇಲೆಯೇ ಬಳಸುತ್ತಾರೆ. ಎಲ್ಲರೂ ಸಾಂತ್ವನವನ್ನು ನೀಡುವವರಲ್ಲ. ಕೆಲವರು ಕೇವಲ ತಮಾಷೆಯಾಗಿ ನೋಡುತ್ತಾರೆ. ಬೀಜವು ಮೊಳಕೆಯೊಡೆದ ದೊಡ್ಡ ಮರವಾಗಬೇಕೆಂದರೆ ಅದು ಮಣ್ಣಿನ ಆಳದಲ್ಲಿ ಕತ್ತಲೆಯಲ್ಲಿ ಶಾಂತವಾಗಿ ಬೇರೂರಬೇಕು. ನೀವು ಆ ಬೀಜವನ್ನು ಪದೇ ಪದೇ ಹೊರಗೆ ತೆಗೆದು ಎಲ್ಲರಿಗೂ ತೋರಿಸುತ್ತಿದ್ದರೆ ಅದು ಎಂದಿಗೂ ಬೆಳೆಯಲು ಸಾಧ್ಯವಿಲ್ಲ. ಹಾಗೆಯೇ ನೀವು ನೋವು ಮತ್ತು ಹೋರಾಟದ ಬಗ್ಗೆ ಪದೇ ಪದೇ ದೂರು ನೀಡುತ್ತಿದ್ದರೆ ನಿಮ್ಮ ಮನಸ್ಸು ಬಲಿಪಶು ಮನೋಭಾವಕ್ಕೆ ಒಳಗಾಗುತ್ತದೆ. ಮೌನವಾಗಿ ಕಷ್ಟಗಳನ್ನು ಎದುರಿಸಿದಾಗ ಮಾತ್ರ ನಿಮ್ಮ ಆಂತರಿಕ ಶಕ್ತಿ ಗಟ್ಟಿಯಾಗುತ್ತದೆ. ಸಂಪೂರ್ಣ ಮೌನವಾಗಿರುವುದು ಯಾವಾಗಲೂ ಪರಿಹಾರವಲ್ಲ. ನಮ್ಮನ್ನ ನಿಜವಾಗಿಯೂ ಪ್ರೀತಿಸುವ, ನಮಗೆ ಸರಿಯಾದ ದಾರಿ ತೋರಿಸುವ ಸರಿಯಾದ ವ್ಯಕ್ತಿಯ ಮುಂದೆ ಮಾತ್ರ ನಮ್ಮ ಹೃದಯ ತೆರೆಯಬೇಕು. ಅದು ನಂಬಿಕಸ್ಥ ಗೆಳೆಯನಾಗಿರಬಹುದು, ಕುಟುಂಬದವರಾಗಿರಬಹುದು ಅಥವಾ ಮಾರ್ಗದರ್ಶಕರಾಗಿರಬಹುದು. ಸರಿಯಾದ ಸಮಯದಲ್ಲಿ ಹಂಚಿಕೊಂಡಾಗ ಮಾತ್ರ ನಿಮ್ಮ ನೋವಿಗೆ ಪರಿಹಾರ ಸಿಗುತ್ತದೆ.
ನಿಮ್ಮ ಆಂತರಿಕ ಪ್ರಪಂಚವನ್ನು ನೀವು ಪವಿತ್ರವಾಗಿ ಇಟ್ಟುಕೊಂಡಾಗ, ಅಂದರೆ ಅನಗತ್ಯವಾಗಿ ಎಲ್ಲರ ಮುಂದೆ ಪ್ರದರ್ಶಿಸಿದಾಗ, ನಿಮ್ಮ ಆತ್ಮಕ್ಕೆ ಗುಣವಾಗಲು ಸಮಯ ಸಿಗುತ್ತದೆ. ಹೊರಗಿನ ಪ್ರಪಂಚಕ್ಕೆ ನೀವು ಅಚಲವಾಗಿ ಮತ್ತು ದೃಢವಾಗಿ ಕಾಣುತ್ತೀರಿ. ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಗೌರವ ನೀಡುತ್ತದೆ. ಈ ಸಂದೇಶವು ನಿಮಗೆ ಆತ್ಮಗೌರವವನ್ನು ಕಾಪಾಡಿಕೊಳ್ಳಲು ಕಲಿಸುತ್ತಿದೆ. ನಿಮ್ಮ ಕಣ್ಣೀರು ಮತ್ತು ನೋವು ಬೆಲೆಬಾಳುವಂಥದ್ದು. ಅದನ್ನು ಎಲ್ಲರ ಮುಂದೆ ಸುರಿಸಿದರೆ ಅದನ್ನು ನಿಮ್ಮ ಏಳಿಗೆಯ ಶಕ್ತಿಯಾಗಿ ಪರಿವರ್ತಿಸಿಕೊಳ್ಳಬೇಕು ಎಂಬುದು ಇದರ ಮುಖ್ಯ ಉದ್ದೇಶ. ಮಗುವೇ, ಉದ್ವೇಗವನ್ನು ತೊಡೆದುಹಾಕಲು ಪ್ರಯತ್ನಿಸಬೇಡಿ. ಅದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ, ಏಕೆಂದರೆ ನೀವು ನಿಜವಾಗಿಯೂ ಅರ್ಥಮಾಡಿಕೊಂಡದ್ದು ಯಾವುದೇ ಹೋರಾಟವಿಲ್ಲದೆ ತಾನಾಗಿಯೇ ಕರಗುತ್ತದೆ. ನೀವು ಸಾಮಾನ್ಯವಾಗಿ ಆತಂಕ ಅಥವಾ ಉದ್ವೇಗ ಬಂದಾಗ ಅದರಿಂದ ಓಡಿಹೋಗಲು ಅಥವಾ ಅದನ್ನು ಬಲವಂತವಾಗಿ ತಡೆಯಲು ಪ್ರಯತ್ನಿಸಿದರೆ, ಆದರೆ ಆ ಸಾಲು ಅದು ಏಕೆ ಉಂಟಾಗುತ್ತದೆ ಎಂಬ ಮೂಲ ಕಾರಣವನ್ನು ಗಮನಿಸಲು ಹೇಳುತ್ತದೆ. ಒಂದು ಸಮಸ್ಯೆಯ ಕಾರಣ ನಮಗೆ ಸ್ಪಷ್ಟವಾಗಿ ತಿಳಿದಾಗ ಅದರ ಮೇಲಿನ ಭಯ ಕಡಿಮೆಯಾಗಿ ಅದು ತಾನಾಗಿಯೇ ಶಾಂತವಾಗುತ್ತದೆ. ನೀವು ಉದ್ವೇಗದ ವಿರುದ್ಧ ಹೆಚ್ಚು ಹೋರಾಡಿದಷ್ಟು ಅದು ಬಲಗೊಳ್ಳುತ್ತದೆ ಮತ್ತು ನೀವು ಅದನ್ನು ನಿಗ್ರಹಿಸಿದಾಗ ಅದು ಇನ್ನಷ್ಟು ಭಾರವಾಗಿ ಹೊರಬರುತ್ತದೆ. ನೀವು ಒಂದು ಸ್ಪ್ರಿಂಗನ್ನು ಎಷ್ಟು ಜೋರಾಗಿ ಒತ್ತುತ್ತೀರೋ ಅದು ಅಷ್ಟು ವೇಗವಾಗಿ ಚಿಮ್ಮುತ್ತದೆ. ಹಾಗೆಯೇ ನಾನು ಉದ್ವೇಗಕ್ಕೆ ಒಳಗಾಗಬಾರದು ಎಂದು ನೀವು ಹಠ ಮಾಡಿದಷ್ಟು ನಿಮ್ಮ ಮನಸ್ಸು ಅದರ ಬಗ್ಗೆಯೇ ಹೆಚ್ಚು ಯೋಚಿಸಿ ಇನ್ನೂ ಹೆಚ್ಚಿನ ಒತ್ತಡಕ್ಕೆ ಒಳಗಾಗುವಂತೆ ಭಾವನೆಗಳನ್ನು ಅದುಮಿಡುವುದು ಅಪಾಯಕಾರಿ. ಸತ್ಯವೆಂದರೆ ಉದ್ವೇಗವು ಹೊರಗಿನದ್ದಲ್ಲ, ಅದು ನಿಮ್ಮ ಸ್ವಂತ ಮನಸ್ಸಿನಲ್ಲಿ ನಿಮ್ಮ ಆಲೋಚನೆಗಳು, ನಿರೀಕ್ಷೆಗಳು, ಹಿಂದಿನ ಗೊಂದಲಗಳು ಮತ್ತು ಭವಿಷ್ಯದ ಬಗ್ಗೆ ಚಿಂತೆಗಳ ಮೂಲಕ ಸೃಷ್ಟಿಯಾದ ಕಥೆ. ನಮಗೆ ನೋವು ಕೊಡುವುದು ಹೊರಗಿನ ಘಟನೆಗಳಲ್ಲ, ಬದಲಾಗಿ ಆ ಘಟನೆಗಳ ಬಗ್ಗೆ ನಮ್ಮ ಮನಸ್ಸು ಕಟ್ಟುವ ಕಲ್ಪಿತ ಕಥೆಗಳು. ನಡೆದ ಹಳೆಯ ಘಟನೆ ಮತ್ತು ನಡೆಯುವ ಭವಿಷ್ಯದ ಆತಂಕಗಳೇ ಉದ್ವೇಗಕ್ಕೆ ಆಹಾರ. ಇದು ನಿಮ್ಮ ಒಳಗಿನ ಸೃಷ್ಟಿಯೇ ಹೊರತು ಹೊರಗಿನ ವಸ್ತುವಲ್ಲ. ಅದೇ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ನಗಬಹುದು, ಇನ್ನೊಬ್ಬರು ದುಃಖಿಸಬಹುದು. ವ್ಯತ್ಯಾಸವೆಂದರೆ ಪರಿಸ್ಥಿತಿಯಲ್ಲ, ಆದರೆ ಅದನ್ನು ಗ್ರಹಿಸುವ ರೀತಿಯಲ್ಲಿ. ಉದಾಹರಣೆಗೆ, ಮಳೆ ಬಂದಾಗ ಒಬ್ಬ ರೈತ ಸಂತೋಷಪಡಬಹುದು, ಆದರೆ ಪ್ರಯಾಣ ಮಾಡಬೇಕಾದವನು ಕಿರಿಕಿರಿ ಮಾಡಿಕೊಳ್ಳಬಹುದು. ಅಂದರೆ ಘಟನೆ ಒಂದೇ, ಆದರೆ ನಮ್ಮ ದೃಷ್ಟಿಕೋನ ನಮ್ಮ ಸುಖ ದುಃಖಗಳನ್ನು ನಿರ್ಧರಿಸುತ್ತದೆ. ಏನು ನಡೆಯುತ್ತಿದೆ ಎಂದು ನೀವು ಒಪ್ಪಿಕೊಂಡ ಕ್ಷಣ ಒಳಗೆ ಶಾಂತಿಯ ಭಾವನೆ ಉಂಟಾಗುತ್ತದೆ ಮತ್ತು ಉದ್ವೇಗವು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಬದಲಾಯಿಸಲು ಸಾಧ್ಯವಿಲ್ಲದ ಸತ್ಯವನ್ನು ಅಂಗೀಕರಿಸುವುದು ಶಾಂತಿಗೆ ಮೊದಲ ಹೆಜ್ಜೆ. ನಾವು ಸತ್ಯದ ವಿರುದ್ಧ ಜಗಳವಾಡುವುದನ್ನು ನಿಲ್ಲಿಸಿದಾಗ ಮನಸ್ಸು ತಣ್ಣಗಾಗುತ್ತದೆ. ಆದ್ದರಿಂದ ನಿಮ್ಮ ನಿಯಂತ್ರಣದಲ್ಲಿರುವುದನ್ನು ಕೇಂದ್ರೀಕರಿಸಿ, ಇಲ್ಲದಿರುವುದನ್ನು ಬಿಟ್ಟುಬಿಡಿ ಮತ್ತು ಜೀವನವು ತನ್ನದೇ ಆದ ರೀತಿಯಲ್ಲಿ ಹರಿಯಲು ಬಿಡಿ. ನಿಮ್ಮ ಕೆಲಸ, ನಿಮ್ಮ ಪ್ರಯತ್ನ ನಿಮ್ಮ ಕೈಯಲ್ಲಿದೆ, ಆದರೆ ಅದರ ಫಲಿತಾಂಶ ಮತ್ತು ಇತರರ ಅಭಿಪ್ರಾಯ ನಿಮ್ಮ ಕೈಯಲ್ಲಿಲ್ಲ. ಯಾವುದು ನಮ್ಮ ನಿಯಂತ್ರಣದಲ್ಲಿಲ್ಲವೋ ಅದರ ಬಗ್ಗೆ ಚಿಂತಿಸುವುದು ವ್ಯರ್ಥ. ನದಿಯ ಹರಿವಿನಂತೆ ಜೀವನವನ್ನು ಸಹಜವಾಗಿ ಸ್ವೀಕರಿಸಬೇಕು. ಈ ತಿಳುವಳಿಕೆಯು ಉದ್ವೇಗದಿಂದ ಮುಕ್ತಿ ಪಡೆಯುವ ಸರಳ ಮಾರ್ಗವಾಗಿದೆ. ಉದ್ವೇಗವನ್ನು ಹೋಗಲಾಡಿಸಲು ಯಾವುದೇ ಮಂತ್ರ
ಅಥವಾ ತಂತ್ರ ಅಗತ್ಯವಿಲ್ಲ. ಕೇವಲ ಈ ಮೇಲಿನ ತಿಳುವಳಿಕೆಯನ್ನು ಅಥವಾ ಜಾಗೃತಿಯಾಗಿ ಇದ್ದರೆ ಸಾಕು, ಜೀವನ ಹಗುರವಾಗುತ್ತದೆ. ಈ ಕ್ಷಣದಲ್ಲಿ ಜೀವಿಸಲು ಪ್ರೇರೇಪಿಸುತ್ತದೆ. ನಾವು ನಮ್ಮ ಮನಸ್ಸಿನ ಮೇಲೆ ಯುದ್ಧ ಮಾಡುವುದನ್ನು ನಿಲ್ಲಿಸಿ ಅದನ್ನು ಗಮನಿಸಲು ಆರಂಭಿಸಿದರೆ ಉದ್ವೇಗವು ಮಂಜಿನಂತೆ ಕರಗಿ ಹೋಗುತ್ತದೆ ಎಂಬುದು ಇದರ ತಾತ್ಪರ್ಯ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಶುಭರಾತ್ರಿ.